ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೀರೇಶ್ ತುಮಕೂರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಮನೆ ಮಗಳು ಮೇಘನ. ನಾನು ನಿಮಗೆ ತೋರಿಸ್ತಾ ಇರೋವಂಥ ರೆಸಿಪಿ ಮೃದುವಾದ ಇಡ್ಲಿ ಜೊತೆಗೆ ತರಕಾರಿ ಸಾಗು ಹೇಗೆ ಮಾಡೋದು ಅಂತ ನೋಡೋಣ. ಇವಾಗ 2 ಸ್ಪೂನ್ ಮೆಂತ್ಯ, 1 ಸ್ಪೂನು ಕಡಲೆಬೇಳೆ ಮತ್ತು 1 ಲೋಟ ಉದ್ದಿನಬೇಳೆ ಮತ್ತು ಅಕ್ಕಿ ತೊಗೊಂಡಿದ್ದೀನಿ. ಕ್ವಾಂಟಿಟಿ ತೋರಿಸ್ತೀನಿ ನಿಮಗೆ, ಕರೆಕ್ಟ್ ಕ್ವಾಂಟಿಟಿಲಿ ಹಾಕ್ಕೊಳ್ಳಿ. ಇವಾಗ 1 ಲೋಟ ಉದ್ದಿನಬೇಳೆನ ಹಾಕ್ಕೊತಾ ಇದ್ದೀನಿ. ಅದರೊಳಗೆ ಮೆಂತ್ಯ ಮತ್ತು ಕಡಲೆಬೇಳೆ ಕೂಡ ಮಿಕ್ಸ್ ಮಾಡಿಕೊಂಡು ಪಕ್ಕಕ್ಕೆ ಎತ್ತಿಟ್ಕೊಂಡೆ. ಇವಾಗ ನಾನು 3.5 ಲೋಟ, 1 ಲೋಟ ಉದ್ದಿನಬೇಳೆಗೆ 3.5 ಲೋಟ ಅಕ್ಕಿ ಹಾಕ್ತಾಯಿದ್ದೀನಿ. ನೋಡ್ಬೋದು, ಇಲ್ಲಿ ಅಳದು ಕೂಡ ತೋರಿಸ್ತಾ ಇದ್ದೀನಿ. ನಾನು 3.5 ಲೋಟ ಅಕ್ಕಿ ಹಾಕಿದ್ರೆ ತುಂಬಾ ಬರಲ್ವ, ಆ ಥರ ಇಡ್ಲಿ ಬರುತ್ತೆ. ಯಾವುದೇ ಸೋಡಾ ಉಪಯೋಗಿಸೋದು ಬೇಡ. ತೋರಿಸ್ತಾ ಇದ್ದೀನಿ ನೋಡಿ. ಇವಾಗ 3.5 ಲೋಟ ಹಾಕಿ ಚೆನ್ನಾಗಿ ಒಂದು 3 ಇಂದ 4 ಸತಿ ತೊಳೆದು ಮುಚ್ಚಿಟ್ಕೊತಾ ಇದ್ದೀನಿ. 8 ರಿಂದ 9 ಅವರ್ ನೆನಿಬೇಕು ನೋಡಿ. ಇವಾಗ ಅರ್ಧ ಲೋಟ ಉದ್ದಿನಬೇಳೆ ಕೂಡ ತೊಗೊತಾ ಇದ್ದೀನಿ ನಾನಿಲ್ಲಿ. ಅರ್ಧ ಲೋಟ, ನಾನು ಯಾವ ಲೋಟದಲ್ಲಿ ಮೆಜರ್ಮೆಂಟ್ ಮಾಡಿ ಹಾಕಿದ್ನೋ ಅದರಲ್ಲಿ ಅರ್ಧ ಲೋಟ ಉದ್ದಿನಬೇಳೆನ ಚೆನ್ನಾಗಿ ತೊಳೆದು ಅದನ್ನು ಕೂಡ ನೆನೆಸಿಟ್ಕೊತಾ ಇದ್ದೀನಿ. ಇವಾಗ 3 ನೋಡ್ಬೋದು ನೀವು, ಒಂದು 8 ರಿಂದ 9 ಅವರ್ ನೆನೆಸಿಟ್ಕೊಂಡಿದ್ದೀನಿ. ಅವಲಕ್ಕಿ ನೆನೆಹಾಕಿದ್ನಲ್ಲ, ಅದು ಕೂಡ ತುಂಬಾ ಚೆನ್ನಾಗಿ ನೆನೆದಿದೆ. ಒಂದು ಅರ್ಧ ಗಂಟೆ ಮುಂಚಿತವಾಗಿ ನೆನೆಹಾಕ್ಕೊಂಡ್ರೆ ಸಾಕು ನೀವು. ಇವಾಗ ಮತ್ತೆ ಒಂದು 2-3 ಸತಿ ತೊಳೆದ್ಬಿಟ್ಟು ಇವಾಗ ರುಬ್ಬಕ್ಕೆ ಇಟ್ಕೊತಾ ಇದ್ದೀನಿ. ಮೊದಲಿಗೆ ಉದ್ದಿನಬೇಳೆ, ಕಡಲೆಬೇಳೆ, ಮೆಂತ್ಯದ ಮಿಶ್ರಣನ ರುಬ್ಕೊತಾ ಇದ್ದೀನಿ. ಇಲ್ಲಿ ನಾನು 1 ಲೋಟ ನೀರು ಕೂಡ ಸೇರಿಸ್ತಾ ಇದ್ದೀನಿ ಅದಕ್ಕೆ. ಅದನ್ನು ತುಂಬಾ ನೈಸಾಗಿ ರುಬ್ಬಬೇಕು. ನೋಡಿರಿ, ತೋರಿಸ್ತೀನಿ ಇಲ್ಲಿ. ಫುಲ್ಲು ನೈಸು ಅಂದರೆ ನೈಸು ಹಂಗೆ ರುಬ್ಬಬೇಕು. ನೊರೆ ಬಂದ್ರೂ ಪರವಾಗಿಲ್ಲ, ನೊರೆ ಬರಬೇಕು ಮೇಲೆ ರುಬ್ಬಬೇಕಾದ್ರೆ. ನೋಡಿ, ಇವಾಗ ಅವಲಕ್ಕಿ ರುಬ್ಕೊತಾ ಇದ್ದೀನಿ. ಅವಲಕ್ಕಿನೂ ಅಷ್ಟೇ ಒಂದು ಅರ್ಧ ಲೋಟ ನೀರು ಸೇರಿಸ್ಕೊಂಡು ತುಂಬಾ ನುಣ್ಣಗೆ ರುಬ್ಕೊತಾ ಇದ್ದೀನಿ ನಾನಿಲ್ಲಿ ಯಾವುದೇ ರೀತಿಯಾದ ದೋಸೆ ಅಕ್ಕಿ, ಇಡ್ಲಿ ಅಕ್ಕಿ ಯಾವ ಅಕ್ಕಿನೂ ಬೆಳೆಸಿಲ್ಲ. ರೇಷನ್ ಅಕ್ಕಿಲಿ ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ, ಇದು ಕೂಡ ತುಂಬಾ ನುಣ್ಣಗೆ ರುಬ್ಕೊತಾ ಇದ್ದೀನಿ. ಇವಾಗ ಅಕ್ಕಿ ರುಬ್ಕೊತಾ ಇದ್ದೀನಿ ನಾನಿಲ್ಲಿ. ಅಕ್ಕಿ ಮಾತ್ರ ಚಿರೋಟಿ ರವೆ ಇಲ್ಲ ಮೀಡಿಯಮ್ ಸೈಜ್ ರವೆ ಇರುತ್ತಲ್ಲ, ಅದಕ್ಕೆ ರುಬ್ಕೋಬೇಕು. ಆವಾಗಲೇ ಇಡ್ಲಿ ಅರಳೋದು. ಇವಾಗ 3 ರುಬ್ಕೊಂಡಿದ್ದಾಯಿತು. ಮಿಕ್ಸ್ ಮಾಡಿ ಉಪ್ಪು ಕೂಡ ಸೇರಿಸಿಲ್ಲ ನಾನೀಗ. ಉಪ್ಪು ಹಾಕಿದ್ರೆ ಜಾಸ್ತಿ ಹುಳಿ ಬಂದುಬಿಡುತ್ತೆ, ಹಾಗಾಗಿ ಉಪ್ಪು ಸೇರಿಸಿಲ್ಲ ನಾನು. 3 ನೀಟಾಗಿ ಮಿಕ್ಸ್ ಮಾಡಿ ಬಾಯಿ ಮುಚ್ಚಿಗೆ ಇಟ್ಕೊತಾ ಇದ್ದೀನಿ. ಅಕ್ಕಿ ನೆನೆಹಾಕಿದ್ದು ಬೆಳಗ್ಗೆ, ರಾತ್ರಿ ರುಬ್ಬಿದೆ. ಇವಾಗ ಅವತ್ತಿನ ಬೆಳಗ್ಗೆಗೆ ತೋರಿಸ್ತಾ ಇದ್ದೀನಿ ನಿಮಗಿಲ್ಲಿ ಎಷ್ಟು ಚೆನ್ನಾಗಿ ಉಪ್ಪು ಬಂದಿದೆ ಅಂತ ಹೇಳಿ. ಅದರಲ್ಲಿ ಬಬಲ್ಸ್ ಕೂಡ ಬಂದಿದೆ, ನೋಡ್ಬೋದು ನೀವಲ್ಲಿ. ಅದು ಉಕ್ಕಿ ಈಚೆ ಬಂದ್ಬಿಡ್ತಾಯಿತ್ತು, ಹಾಗಾಗಿ ನಾನು ಸ್ವಲ್ಪ ತೆಗೆದ್ಬಿಟ್ಟು ತೊಗೊಂಡಿದ್ದೀನಿ. ನಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಕ್ವಾಂಟಿಟಿ ತೊಗೊಂಡು ಉಪ್ಪು ಸೇರಿಸ್ಕೊತಾ ಇದ್ದೀನಿ. ಉಪ್ಪು ಸೇರಿಸಿ ಒಂದು ಸತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಒಂದು ಇಡ್ಲಿ ಪಾತ್ರೆ ತೊಗೊಂಡು ಅದಕ್ಕೆ ಕೊಂಚ ನೀರು ಹಾಕಿ ಇಟ್ಟಿದ್ದೀನಿ ನಾನಲ್ಲಿ. ಅದು ನೀರು ಬಿಸಿ ಆಗಬೇಕು. ಇವಾಗ ಇಡ್ಲಿ ಪಾತ್ರೆ ತೊಗೊಂಡು ಅದಕ್ಕೆ ಒಂದೊಂದು ತೊಟ್ಟಷ್ಟು ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ಸ್ಪ್ರೆಡ್ ಮಾಡ್ಕೊಂಡಾದ್ಮೇಲೆ ಇಡ್ಲಿ ಹಿಟ್ಟಿನ ಮಿಶ್ರಣ ಇತ್ತಲ್ಲ, ಅದನ್ನು 2 ಸೌಟ್ ಹಾಕ್ತಾಯಿದ್ದೀನಿ ನಾನಿಲ್ಲಿ. ಜಾಸ್ತಿ ಹಾಕಿದ್ರೆ ಜಾಸ್ತಿ ದಪ್ಪ ಬರುತ್ತೆ, ಅಷ್ಟೊಂದು ಚೆನ್ನಾಗಿ ಅನಿಸಲ್ಲ ಅಂತ ಹೇಳ್ಬಿಟ್ಟು 2 ಸೌಟ್ ಹಾಕ್ತಾಯಿದ್ದೀನಿ. 2 ಸೌಟ್ ಹಾಕಿ ಒಂದ್ಸಲಿ ಟ್ಯಾಪ್ ಮಾಡಬೇಕು. ಟ್ಯಾಪ್ ಮಾಡಲಿಲ್ಲ ಅಂದರೆ ಬಬಲ್ಸ್ ಬಂದುಬಿಡುತ್ತೆ ಒಳಗಡೆ. ಅದಕ್ಕಾಗಿ 1 ರಿಂದ 2 ಸತಿ ಟ್ಯಾಪ್ ಮಾಡಬೇಕು. ಟ್ಯಾಪ್ ಮಾಡಿ ಇಡ್ಲಿ ಸ್ಟ್ಯಾಂಡಿಗೆ ಜೋಡಿಸ್ಕೊಂಡು 15 ನಿಮಿಷ, ಕರೆಕ್ಟಾಗಿ 15 ನಿಮಿಷ ಬೇಯಿಸ್ಕೊಂಡ್ರೆ, ನೋಡಿ ನೀರು ಬಿಸಿಯಾಗಿದೆ, ಇಕ್ತಾಯಿದ್ದೀನಿ. ಇವಾಗ ಕರೆಕ್ಟಾಗಿ ಟೈಮ್ ನೋಡ್ಕೊಂಡು 15 ನಿಮಿಷ ಬೇಯಿಸ್ಕೊಂಡ್ರೆ ಇಡ್ಲಿ ಸೂಪರಾಗಿ ಬೆಂದಿರುತ್ತೆ. ನೋಡ್ಬೋದು, ತೋರಿಸ್ತೀನಿ ನಾನಿಲ್ಲಿ. ಇವಾಗ ಇಡ್ಲಿ ಪಾತ್ರೆದ ಬಾಯಿ ಮುಚ್ಚಿದೆ ನೋಡಿ. ಇವಾಗ 15 ನಿಮಿಷ ಆಗಿದೆ, ತೋರಿಸ್ತಾ ಇದ್ದೀನಿ ಇಲ್ಲಿ ನಿಮಗೆ. ತುಂಬಾ ಮೃದುವಾಗಿ ಬಂದಿದೆ ಇಡ್ಲಿ. ಹೇಗೆ ಉಪ್ಪು ಬಂದಿದೆ ಅಂತ ನೋಡ್ಬೋದು ನೀವಿಲ್ಲಿ. ನೋಡಿ, ಇಲ್ಲಿ ಮಡ್ದು ತೋರಿಸ್ತಾ ಇದ್ದೀನಿ. ಒಂಥರ ಬನ್ ಥರ ಬಂದೈತೆ. ಕೈಯಲ್ಲಿ ಹಿಡಿದ್ರೆ ಗೊತ್ತಾಗ್ತಾ ಇರ್ಬೋದು ನಿಮಗೆ ಇಷ್ಟು ಮೃದುವಾಗಿ ಬಂದಿದೆ ಇಡ್ಲಿ ಅಂತ ಹೇಳ್ಬಿಟ್ಟು. ಇವಾಗ ಸಾಗು ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ಇಂಥ ತರಕಾರಿನೇ ಅಂತ ಏನಿಲ್ಲ, ನಿಮ್ಮ ಮನೇಲಿ ಯಾವ ತರಕಾರಿ ಇರುತ್ತೋ ಅದನ್ನೆಲ್ಲ ಸಣ್ಣಗೆ ಹಚ್ಚಿಟ್ಕೊಂಡಿದ್ದೀನಿ ನಾನಿಲ್ಲಿ. ನಾನು ಕ್ಯಾಪ್ಸಿಕಮ್ಮು, ಕ್ಯಾರೆಟು, ತುಪ್ಪಿರೆಕಾಯಿ ಮತ್ತು ಸೌತೆಕಾಯಿ, ಆಲೂಗಡ್ಡೆ ಇವೆಲ್ಲ ಸಣ್ಣಗೆ ಹಚ್ಚಿಟ್ಕೊಂಡಿದ್ದೀನಿ. ನೀವು ಬದನೆಕಾಯಿ ಬೇಕಾದರೂ ಸೇರಿಸ್ಬೋದು. ಇವಾಗ ಒಂಚೂರು ನೀರು ಹಾಕಿ ಬೇಯಕ್ಕೆ ಇಟ್ಕೊತಾ ಇದ್ದೀನಿ. ಇದು 10 ರಿಂದ 15 ನಿಮಿಷ ಬೇಯಬೇಕು. ಅಷ್ಟರಲ್ಲಿ ಮಸಾಲೆಗೆ ಹಳ್ಳಿ, ಈರುಳ್ಳಿ, ನಮ್ಮ ಮನೇಲಿ ಹಸಿ ಅರಿಶಿನ ಇತ್ತು, ಅದನ್ನು ತೋರಿಸ್ತಾ ಇದ್ದೀನಿ. ನೀವು ಬೇಕಾದ್ರೆ ಅರಿಶಿನದ ಪುಡಿ ಹಾಕ್ಕೋಬೋದು. ಚಕ್ಕೆ, ಪಲಾವ್ ಎಲೆ, ಕರಿಬೇವು, ಬೆಳ್ಳುಳ್ಳಿ, ಶುಂಠಿ, ಇದು ಬಂದು ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಸೋಂಪು, ಏಲಕ್ಕಿ, ಚಕ್ರ ಮೊಗ್ಗು,
ಎಲ್ಲ ಅದು ವೀಡಿಯೋಸ್ ತುಂಬಾ ಫಾಸ್ಟ್ ಆಗಿಬಿಟ್ಟಿತ್ತು, ಅದಕ್ಕೆ ಹೇಳೋಕ್ಕಾಗಿಲ್ಲ. ಇಲ್ಲಿ ಒಗ್ಗರಣೆ ಹಾಕ್ಬೇಕಾದ್ರೆ ಕರೆಕ್ಟಾಗಿ ತೋರಿಸ್ತೀನಿ. ಚಕ್ರ ಮೊಗ್ಗು, ಕಲ್ಲು ಲವಂಗ ಹಾಕ್ಕೊಂಡಿದ್ದಿಲ್ಲ ನಾನು. ಬಾಣಲಿಗೆ 1-2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಫಸ್ಟಿಗೆ ಅವು ಹಾಕ್ಕೊಂಡು, ನಂತರ ಪಲಾವ್ ಎಲೆ ಮತ್ತು ಚಕ್ಕೆ ಮತ್ತು 1 ಸ್ಪೂನ್ ಉದ್ದಿನಬೇಳೆ, 1 ಸ್ಪೂನ್ ಕಡಲೆಬೇಳೆ ಕೂಡ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ಯಾವುದೇ ಐಟಮ್ ಮಾಡಬೇಕಾದ್ರೂ ಮಸಾಲೆ ಹುರಿದೇ ತೋರಿಸ್ತೀನಿ ನಾನು, ಏಕೆಂದರೆ ನಿಮಗೂ ಕೂಡ ಹೆಲ್ಪ್ ಆಗಬೇಕಲ್ಲ. ಅದಕ್ಕಾಗಿ ಇವಾಗ ಅರ್ಧ ಟೀ ಸ್ಪೂನ್ ಸಾಸಿವೆ, ಅರ್ಧ ಟೀ ಸ್ಪೂನ್ ಜೀರಿಗೆ ಹಾಕ್ಕೊಂಡೆ. ಇವಾಗ ಶುಂಠಿ ಬೆಳ್ಳುಳ್ಳಿ, 1 ಇಂಚ್ ಶುಂಠಿ, ಒಂದು 5-6 ಎಸಳು ಬೆಳ್ಳುಳ್ಳಿ ಎತ್ಕೊಂಡಿದ್ದೆ ನಾನು. ಅದನ್ನು ಕೂಡ ಹಾಕ್ಕೊಂಡು ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗ 5-6 ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೆ, ನಿಮ್ಮ ಖಾರಕ್ಕೆ ತಕ್ಕನಾಗಿ ತೊಗೊಳ್ಳಿ. ಹಸಿ ಅರಿಶಿನ ಅಂದಲ್ಲ, ಅದನ್ನು ಕೂಡ ಹಾಕ್ತಾಯಿದ್ದೀನಿ ನಾನು. ನೀವು ಅಷ್ಟದ ಪುಡಿ ಸೇರಿಸೋದಾದರೆ ಲಾಸ್ಟಿಗೆ ಸೇರಿಸ್ಬೋದು. ಇವಾಗ ಕರಿಬೇವು ತೊಗೊತಾ ಇದ್ದೀನಿ, ಅದನ್ನು ಕೂಡ ಒಂದು ಸತಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇವಾಗ ಸೋಂಪು ಹಾಕ್ತಾಯಿದ್ದೀನಿ ನಾನು. ಮಸಾಲೆ ಐಟಮ್ಗಳಿಗೆ ಸೋಂಪು ಹಾಕಿದ್ರೆ ಅದು ಘಮನೇ ಬೇರೆ ಬರುತ್ತೆ ಮತ್ತು ಅದ್ರ ಟೇಸ್ಟ್ ಕೂಡ ತುಂಬಾ ಚೇಂಜ್ ಆಗುತ್ತೆ. ಹಾಗಾಗಿ ಸೋಂಪು ಹಾಕ್ತಾಯಿದ್ದೀನಿ ನಾನು. ಇವಾಗ ಹಚ್ಚಿಟ್ಟಿದ್ದಂಥ ಈರುಳ್ಳಿ ತೊಗೊಂಡಿದ್ದೀನಿ, 2 ಸಣ್ಣ ಈರುಳ್ಳಿ ತೊಗೊಂಡಿದ್ದೆ ನಾನು. ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಸಾಫ್ಟ್ ಆಗಬೇಕದು. ಲೈಟ್ ಗೋಲ್ಡನ್ ಬ್ರೌನ್ ಬಂದರೆ ಸಾಕು, ಅಲ್ಲಿವರೆಗೂ ಚೆನ್ನಾಗಿ ಹುರ್ಕೋಬೇಕು. ಇವಾಗ ಟೊಮೊಟೊ ಕೂಡ ಸೇರಿಸ್ತಾ ಇದ್ದೀನಿ ನಾನಿಲ್ಲಿ. ಟೊಮೊಟೊ ಕೂಡ ಒಂದು ಮೀಡಿಯಮ್ ಸೈಜ್ದು 3 ಟೊಮೊಟೊ ತೊಗೊಂಡಿದ್ದೆ. ಇವಾಗ ಎಳ್ಳು ಹಾಕ್ತಾಯಿದ್ದೀನಿ. ಫಸ್ಟೇ ಎಣ್ಣೆಗೆ ಹಾಕ್ಬಿಟ್ರೆ ಅದು ಸೀದೋಗ್ಬಿಡುತ್ತೆ, ಅಷ್ಟೊಂದು ಟೇಸ್ಟ್ ಚೆನ್ನಾಗಿ ಬರಲ್ಲ. ಅದಕ್ಕಾಗಿ ನಾನು ಇವಾಗ ಸೇರಿಸ್ಕೊತಾ ಇದ್ದೀನಿ. ಇವಾಗ ಹುರ್ಗಡ್ಲೆ ಕೂಡ ಸೇರಿಸ್ಕೊತಾ ಇದ್ದೀನಿ. ಈಗ ಹುರ್ಗಡ್ಲೆನಾದರೂ ಸೇರಿಸ್ಕೊಬೋದು, ಇಲ್ಲಾಂದರೆ ತರಕಾರಿ ಬೇಯ್ದು ಖಾರ ಮಸಾಲೆ ರುಬ್ಬಾಕ್ತಿರಲ್ಲ ಆವಾಗ ಹುರ್ಗಡ್ಲೆ ಹಿಟ್ಟು ಕೂಡ ನೀರಿಗೆ ಹಾಕಿ ಸೇರಿಸ್ಕೊಬೋದು. ಇವಾಗ ಖಾರ ತಣ್ಣಗಾಗಿದೆ. ಇವಾಗ ಒಂದು ಮಿಕ್ಸಿ ಜಾರಿಗೆ ಹಾಕಿ ಈ ಥರ ನುಣ್ಣಗೆ ಪೇಸ್ಟ್ ಮಾಡ್ಕೊಂಬಂದಿದ್ದೀನಿ ನಾನು. ತುಂಬಾ ನೈಸ್ ಆಗಿದೆ, ನೋಡ್ಬೋದು ಇಲ್ಲಿ ನೀವು. ಈಗ ಈ ಕಡೆ ತರಕಾರಿ ಇಟ್ಟಿದ್ನಲ್ಲ, ತರಕಾರಿ ಕೂಡ ತುಂಬ ಚೆನ್ನಾಗಿ ಬೆಂದಿದೆ. ಅದೇ ತರಕಾರಿಗೆ ಇವಾಗ ನಾನು ರುಬ್ಬಿಟ್ಟಿದ್ದಂಥ ಮಸಾಲೆ ಸೇರಿಸ್ಕೊತಾ ಇದ್ದೀನಿ. ಒಂದು ಸತಿ ಚೆನ್ನಾಗಿ ಮಿಕ್ಸ್ ಕೊಟ್ಕೋಬೇಕು. ನಾನಿಲ್ಲಿ ಹುರ್ಗಡ್ಲೆ ಹಾಕಿದ್ರಿಂದ ನನಗೇನು ಹುರ್ಗಡ್ಲೆ ಪುಡಿ ನೀರಲ್ಲಿ ಕಲಸಾಕೋ ಅವಶ್ಯಕತೆ ಇರಲಿಲ್ಲ, ಹಾಗಾಗಿ ಹಾಕ್ಕೊಳ್ಳಿಲ್ಲ ನಾನು. ನೀವು ಅದರಲ್ಲಿ ಏನಾರ ಹುರ್ಗಡ್ಲೆ ಸ್ಕಿಪ್ ಮಾಡೋದ್ರಿಂದ ಇದರಲ್ಲಿ ಹುರ್ಗಡ್ಲೆ ಪುಡಿನ ಸೇರಿಸ್ಕೋಬೋದು ನೀವು. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 1 ಸ್ಪೂನು ನಾನು ಸಕ್ಕರೆ ಸೇರಿಸ್ಕೊತಾ ಇದ್ದೀನಿ. ಸಕ್ಕರೆ ಬಂದ್ಬಿಟ್ಟು ಆಪ್ಷನಲ್ಲು, ನಿಮ್ಗೆ ಇಷ್ಟ ಆದರೆ ಸೇರಿಸ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ನೋಡ್ಬೋದು ಇಲ್ಲಿ ನೀವು, ಸೇಮ್ ಹೋಟ್ಲುಗಳಲ್ಲಿ ಕೊಡ್ತಾರಲ್ಲ ಆ ಥರನೇ ಸಾಗು ಬಂದಿದೆ. ಹೋಟ್ಲುಗಳಲ್ಲಿ ಇಷ್ಟು ತರಕಾರಿ ಹಾಕಿರೋದಿಲ್ಲ. ನಾವು ಮನೇಲಾದರೆ ತರಕಾರಿ ಜಾಸ್ತಿ ಹಾಕ್ಕೊಂಡು ಮಾಡ್ಕೋಬೋದು. ತರಕಾರಿ ಜಾಸ್ತಿ ಹಾಕಿದ್ರೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಇಡ್ಲಿ ನೋಡಿ ಎಷ್ಟು ಸ್ಮೂತಾಗಿ ಬಂದಂಗೆ ಬಂದಿದೆ. ನೋಡ್ಬೋದು ಇಲ್ಲಿ ನೀವು, ನಾನು ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ನಮ್ಮ ಮನೇಲಂತೂ ಎಲ್ಲರೂ ತುಂಬಾ ಇಷ್ಟಪಟ್ಟು ತಿಂದರು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ದಯವಿಟ್ಟು ಒಂದ್ಸಲಿ ಮನೇಲಿ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.